ತುಂಬ ಚೆನ್ನಾಗಿದೆಯಾ, ಸೇಮ್ ನಮ್ಮ ಅಮ್ಮನ ಥರನೇ ಇದೆಯಾ. ಅಕ್ಕ, ನಾವು ಇಲ್ಲಿಂದ ಹೊರಟೋದ್ರೆ ಮುಂದಕ್ಕೆ ಇನ್ನೆಲ್ಲಿರೋದಕ್ಕ? ಎಲ್ಲಿ ಹೋಗ್ತಾ ಇದೀಯಾ? ನಾನು ನಿನ್ ಜೊತೆಲಿ ಬರ್ತೀನಿ. ಏಯ್, 2 ಬಿಸ್ಕೆಟ್ ಕೊಡ. ದುಡ್ಡು ಕೊಟ್ರೆ ಯಾವ ಕೆಲಸ ಬೇಕಾದ್ರೂ ಮಾಡ್ತೀನಿ. ಮೇಡಮ್, ಇಲ್ಲೇ ನಿಲ್ಲಿಸ್ಲಾ? ಆಗಲ್ವಾ? ಬಿಸಾಕ್ಬಿಟ್ಟ. ನಮ್ಮಮ್ಮ ಅನಾಥಾಶ್ರಮ ಕಾರ್ಪೊರೇಟರ್ ಕಬ್ಜಾ ಮಾಡಿದ್ದಾನೆ. ನಮ್ಮ ಆಶ್ರಮ ನಮಗೆ ಕೊಡು ಅಂತಂದ್ರೆ ಗೆಸ್ಟ್ ಹೌಸಿಗೆ ಬರೋದಕ್ಕೆ ಹೇಳಿದ್ದಾನೆ. ಹೆಲ್ಪ್ ಮಾಡಿ ಪ್ಲೀಸ್. ಓಕೆ, ಆದ್ರೆ ಖರ್ಚಾಗುತ್ತೆ. ಎಷ್ಟು ಅಂದ್ರೆ ಅಲ್ಲಿ ಕಳ್ಳರು ಯಾವ ರೇಂಜಲ್ಲಿ ಬಲವಾಗಿರ್ತಾರೋ ಅಷ್ಟು ಖರ್ಚಾಗುತ್ತೆ. ಕೆಲಸ ಆದ್ಮೇಲೆ ಹೇಳ್ತೀನಿ. ಗೀತಾ ಅವ್ರೆ, ನಿಮ್ಮ ಹತ್ರ ಪರ್ಸನಲ್ ಆಗಿ ಒಂದು ವಿಷಯ ಮಾತಾಡಬೇಕು. ಒಂದು 5 ಮಿನಿಟ್ಸ್ ಪ್ಲೀಸ್. ಮೊನ್ನೆ ಮಾಡಿದ ಜಗಳ ಸಾಕಾಗ್ಲಿಲ್ವಾ? ಮತ್ತೆ ಯಾಕೆ ಬಂದಿದ್ಯಾ? ನಿನ್ ಜೊತೆ ಮಾತಾಡಕ್ಕೆ ಅವಳಿಗೆ ಇಷ್ಟ ಇಲ್ಲ. ನಡಿ ಗೀತಾ, ಹೋಗೋಣ. ಹೇ, ಜಗಳ ಅಲ್ಲ, ಪ್ಲೀಸ್ ಒಂದು 5 ನಿಮಿಷ. ನನ್ನ ಲೈಫಲ್ಲಿ ನಾನು ಇಷ್ಟಪಡೋದು 3 ಜನ: ಅಮ್ಮ, ಅಪ್ಪ, ತಂಗಿ. ಆ 3ವರ್ಗೂ ನೀನಂದ್ರೆ ತುಂಬ ಇಷ್ಟ. ನನ್ನ ಮನಸ್ಸು ನಿನ್ನೆ ಕೇಳ್ತಿದೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಗೀತಾ. ಐ ಲವ್ ಯು. ಓಯ್, ನೀನ್ ನನ್ನ ಲೈಫ್ ಪಾರ್ಟ್ನರ್ ಅಂತ ಫಿಕ್ಸ್ ಆಗಿದ್ದೀನಿ. ನೀನು ಕೂಡ ಫಿಕ್ಸ್ ಆಗೋ. ರೆಕಾರ್ಡಿಂಗ್ ರೂಮಲ್ಲಿ अच्छा ऊपर ठीक है. अरे रुकिए साहब, रुकिए साहब. ನಮ್ಮ ಪ್ರಧಾನಮಂತ್ರಿ ಮೋದಿ ಅವರನ್ನ ಭೇಟಿ ಮಾಡೋದಕ್ಕೆ ಅಮೆರಿಕನ್ ಪ್ರೆಸಿಡೆಂಟ್ ಟ್ರಂಪ್ ಅವರು ನಾಳೆ ಇಂಡಿಯಾಗ್ ಬರ್ತಾ ಇದ್ದಾರೆ. ಎಕ್ಸ್ಕ್ಯೂಸ್ ಮೀ. ಥ್ಯಾಂಕ್ ಯು. ಹಾಯ್. ಹಲೋ ರೀ, ನನ್ನ ಹೆಸರು ಗೌತಮ್. ನನ್ನ ಪಕ್ಕದಲ್ಲಿ ಕೂತಿರೋಳ ಹೆಸರು ಗೀತಾ. ಅವಳು ಅಂದ್ರೆ ನನಗೆ ತುಂಬಾ ಇಷ್ಟ. ಅದಕ್ಕೆ ಅವಳ ಜೊತೆ ಪ್ರಪಂಚಕ್ಕೊಂದು ವಿಷಯ ಹೇಳಕ್ ಬಂದಿದ್ದೀನಿ. ಐ ಲವ್ ಯು ಗೀತಾ. ये क्या है गीता? ऑफिस है या ಲವರ್ಸ್ ಪಾರ್ಕ್? ನೀನೇನಯ್ಯ ಅವತ್ ಬಂದು ಇವಳ ಹತ್ರ ಜಗಳ ಮಾಡ್ದೆ, ಇವತ್ ನೋಡಿದ್ರೆ ಬಂದು ಪ್ರಪೋಸ್ ಮಾಡ್ತಿದ್ಯಾ? ನಿಮ್ಮಿಬ್ರಿಂದ ನನ್ ಚಾನಲ್ ಮರ್ಯಾದೆ ಹೋಗ್ತಿದೆ. ಅದಕ್ಕೆ ಮುಂಬೈಲಿ ಚಾನಲ್ ಇಟ್ಟು ಕನ್ನಡಿಗರನ್ನ ಎನ್ಕರೇಜ್ ಮಾಡಿದ್ದು ನನ್ನ ತಪ್ಪು. ಇನ್ನೊಂದ್ಸಲ ಈ ತರ ಮಿಸ್ಟೇಕ್ ಆದ್ರೆ ನನ್ನ ರಿಯಾಕ್ಷನ್ ಈ ತರ ಇರೋದಿಲ್ಲ. ಮೈಂಡ್ ಇಟ್. ಲೈಟ್ ಆಗಿ ತಗೋ. ಚಿಕ್ಕವನಿದ್ದಾಗ ನಮ್ಮಪ್ಪ ಕೂಡ ಈ ತರ ಹೊಡೆದಿಲ್ಲ. ನಾನ್ ಮದ್ವೆ ಮಾಡ್ಕೊಳಲ್ಲ. ನನ್ಗೊಂದ್ ಆಸೆ ಇದೆ. ನನ್ ಹಾಗೆ ಅನಾಥೆ ಆಗಿರೋ ಸ್ವೀಟಿನ ಯಾರಿಗಾದ್ರೂ ದತ್ತು ಕೊಟ್ಟು ಚಿಂಟುನ ನಾನ್ ದತ್ತು ತಗೊಂಡು ಹ್ಯಾಪಿಯಾಗಿರ್ಬೇಕು ಅನ್ಕೊಂಡಿದೀನಿ. ಇಷ್ಟು ಚಿಕ್ಕ ವಿಷಯಕ್ಕೆ ಪ್ರೀತಿ ಮದ್ವೆನ ಬಿಡ್ಬೇಕಾ? ಮಕ್ಳಿಲ್ದವ್ರಿಗೆ ಮಕ್ಳು ದತ್ತು ಕೊಡ್ಸಿದ್ರೆ ಆಯ್ತಲ್ವಾ? ಅದಷ್ಟು ಈಸಿ ಅಲ್ಲ. ನಾನ್ ತುಂಬಾ ದಿನದಿಂದ ಟ್ರೈ ಮಾಡ್ತಿದ್ದೀನಿ, ಯಾರು ತಗೋತಿಲ್ಲ. ತಗೊಳ್ಳೋ ಹಾಗೆ ನಾನ್ ಮಾಡ್ತೀನಿ. ಹಾಗಾದ್ರೆ ಮಾಡಿ ತೋರ್ಸು.
ಅವ್ರ ಅಷ್ಟು ಈಸಿಯಾಗಿ ಡಾಕ್ಯುಮೆಂಟ್ಸ್ ಕೊಟ್ರಾ? ಇಂಥ ಕೆಲಸ ಅಷ್ಟೊಂದು ಈಸಿಯಾಗಿ ಆಗಲ್ಲ. ಅದರಲ್ಲೂ ಪವರ್ ಇರೋ ಪೊಲಿಟಿಷಿಯನ್ ಹತ್ರ ಖಂಡಿತ ಆಗಲ್ಲ. ಮತ್ತೆ ಏನ್ ಮಾಡಿದಕ್ ಕೊಟ್ರು? 10 ನಿಮಿಷ ಮಸಾಜ್ ಮಾಡಿದೆ, ಅದಕ್ಕೆ ಕೊಟ್ಟ. ಏನಾದ್ರೆ ಏನ್ ಸರ್, ಡಾಕ್ಯುಮೆಂಟ್ ಸಿಕ್ತು, ಥ್ಯಾಂಕ್ ಯು. ಹ್ಮ್ ಏನು ನಾನು ಈ ಚಿಲ್ಲರೆಗೋಸ್ಕರ ಅಷ್ಟೊಂದು ಕಷ್ಟಪಟ್ಟೆ ಅಂತ ಅನ್ಕೊಂಡ? ನನ್ನಿಂದ ಕೆಲಸ ಆಗ್ಬೇಕು ಅಂತಂದ್ರೆ ಫೋನ್ ಮಾಡಿ. ಸ್ವಲ್ಪ ಕ್ಯಾಶ್ ಕೂಡ ರೆಡಿ ಇಟ್ಕೊಂಡಿರಿ. ಗೌತಮ್ ನೆನ್ಪಿಗೆ ಅಂತ ಇಟ್ಕೊಂಡಿದ್ರಿಂಗ್ನ ಅವನಿಗೆ ಯಾಕೆ ಕೊಟ್ಟೆ? ಗೌತಮ್ ಇಲ್ಲ ಅಂದ್ರೆ ಅವ್ರ ವಸ್ತುಗಳಿಲ್ಲ ಅಂದ್ರೆ ಅವರನ್ನ ಮರ್ತಿದ್ದೀನಿ ಅಂತ ಅರ್ಥ ಅಲ್ಲ. ವಲ್ಲಿ ಯಾ ಪ್ಲೀಸ್ ಸ್ಟಾಪ್. ನನಗೆ ಅರ್ಥ ಆಯ್ತು. ನಿನಗ್ ಬುದ್ಧಿ ಇದ್ಯಾ, ಜ್ಞಾನ ಇದ್ಯಾ? ನೀನೇನ್ ಮನುಷ್ಯನ, ಪ್ರಾಣಿನ, ದೇವ್ರ, ದೆವ್ವನ, ನಾಯಿನ, ನರಿನ? ಅವ್ರ ಲುಕ್ ಅರ್ಥ ಅದೇ ಗುರುಗಳೇ. ಅವಳು ಅನ್ಲಿಲ್ವಲ್ಲೋ, ಅದಕ್ಕೆ ನಾನ್ ಹೇಳಿದ್ ಗುರುಗಳೇ. ನೆನೇನೆ ನೋ ಅಂತ ಹೇಳಿದ್ನಲ್ಲ, ಮತ್ತೆ ಯಾಕೆ ಬಂದೆ? ನೀನ್ ಎಷ್ಟೆಲ್ಲ ಬಂದ್ರೂ ನಾನ್ ಲವ್ ಮಾಡಲ್ಲ. ನಾನ್ ಬಂದ್ರು ನಿನಗೋಸ್ಕರ ಅಲ್ಲ. ಮತ್ತೆ ಯಾಕೆ ಬಂದೆ? 10 ಜನ ಹೆದರ್ಕೊಳ್ಳೋ ತರ ಒಂದು ಡಾಕ್ಯುಮೆಂಟರಿ ತೆಗೆಯೋಣ ಅಂತ ಬಂದಿದ್ದೀನಿ. ಅದ್ರಲ್ಲಿ ನೀವಿಬ್ರು ಆಕ್ಟ್ ಮಾಡಿದ್ರೆ ಅನ್ಕೊಳ್ಳಿ, ನಿಮ್ ಅನಾಥಾಶ್ರಮಕ್ಕೆ ಒಳ್ಳೆ ಫಂಡ್ ಕೊಡಿಸ್ತೀನಿ. ನಿನ್ ಪ್ಲಾನ್ ನನಗೆ ಅರ್ಥ ಆಯ್ತು. ಡಾಕ್ಯುಮೆಂಟರಿ ಹೆಸರಲ್ಲಿ ಲೈನಲ್ಲಿ ಇಟ್ಕೋಬೇಕು ಅನ್ಕೊಂಡಿದ್ಯಾ? ನಾವ್ ಆಕ್ಟ್ ಮಾಡಲ್ಲ. ಅದೆಲ್ಲ ಇಲ್ಲ ರೀ. ಅಷ್ಟಕ್ಕೂ ನನ್ನ ಕಾನ್ಸೆಪ್ಟ್ ಕೇಳಿದ್ರೆ ನೀವು ನೋ ಅಂತ ಹೇಳೋದೇ ಇಲ್ಲ. ಸಿಟಿಲಿ ಎಷ್ಟೋ ಫ್ಯಾಕ್ಟರಿಗಳು ಮುಚ್ಚೋಗಿದಾವೆ. ಎಷ್ಟೋ ಜನ ಕಾರ್ಮಿಕರು ಕೆಲಸ ಇಲ್ಲದೆ ನಿರುದ್ಯೋಗಿಗಳಾಗಿ ಕುಟುಂಬ ನಿರ್ವಹಣೆ ಮಾಡೋದಕ್ಕೆ ಕಷ್ಟಪಡ್ತಾ ಇದ್ದಾರೆ. ಈ ಫ್ಯಾಕ್ಟರಿಗಳನ್ನೆಲ್ಲ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡು ರೀಓಪನ್ ಮಾಡಿದ್ರೆ ಅವ್ರೆಲ್ರಿಗೂ ಉದ್ಯೋಗ ಸಿಗುತ್ತೆ. ಇದನ್ನ ಉಪಯೋಗಿಸ್ಕೊಂಡು ಭಗವಾನ್ ಫ್ಯಾಕ್ಟರಿ ಒಳಗೆ ಎಂಟರ್ ಆದ್ರೆ ಅಲ್ಲಿ ಏನ್ ನಡೆಯುತ್ತೆ ಅಂತ ಅದೇ ತಿಳ್ಕೊಬಹುದು. ನನ್ನ ಕಾನ್ಸೆಪ್ಟ್. ಎಸ್, ನನ್ನ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಲೊಕೇಶನ್ ಫೈನಲ್ ಮಾಡ್ಕೊಂಡ್ರೆ ಶೂಟಿಂಗ್ ಸ್ಟಾರ್ಟ್. ಓಕೆ, ಮೇಡಮ್ ಶಾರ್ಟ್ ರೆಡಿ ಮೇಡಮ್. ರೆಡಿ ಸರ್. ಸ್ಟಾರ್ಟ್ ಕ್ಯಾಮರಾ, ಆಕ್ಷನ್. ಸಿಟಿಯಲ್ಲಿ ತುಂಬಾ ಫ್ಯಾಕ್ಟರಿಗಳನ್ನ ಮುಚ್ಚಿದ್ದಾರೆ. ಅದ್ರಲ್ಲಿ ಕೆಲಸ ಮಾಡೋ ತುಂಬಾ ಜನರಿಗೆ ಉದ್ಯೋಗಗಳಿಲ್ಲ. ಅದರಿಂದ ಅವರ ಜೀವನ ತುಂಬಾ ಕಷ್ಟ ಆಗಿದೆ. ಕಟ್ ಶಾರ್ಟ್. ಓಕೆ, ಪ್ಯಾಕ್ ಅಪ್. ಹಾಯ್ ಮೇಡಮ್, ಕೊರಿಯರ್ ಮ್ಯಾಮ್. ನಮ್ಮ ಅನಾಥಾಶ್ರಮಕ್ಕೆ ಕೂಡ ಅಡ್ರೆಸ್ ಇದ್ಯಾ? ಕೊರಿಯರ್ ಯಾಕೆ ಬಂತು? ಗೀತಾ ಮೇಡಮ್ಗೆ ಬಾಕ್ಸ್ ಬಂದಿದೆ. ಮೊದ್ಲು ಅದ್ರಲ್ಲಿ ಏನಿದ್ಯೋ ನೋಡೋಣ. ಏಯ್, ನಿಜ ಹೇಳು, ನಿನಗೆ ಯಾರು ಕೊಟ್ರು? ಎಲ್ಲಿಗೆ ಈ ಪಾರ್ಸಲ್? ಅಮ್ಮ ಅನಾಥಾಶ್ರಮಕ್ಕೆ. ಏನಿದೆ ಇದರಲ್ಲಿ? ಬಟ್ಟೆಗಳು. ಅಲ್ಲಿ ಗೀತಾ ಅನ್ನೋ ಹುಡುಗಿಗೆ ಕೊಟ್ರೆ ಸಾಕಪ್ಪ. 500 ಆಗುತ್ತೆ. ಏಯ್, ನಿಜ ಹೇಳು, ಮತ್ತೆ ಯಾಕೆ ಬಂದೆ? ಸಾರಿ ಮೇಡಮ್, ಅದ್ರಲ್ಲಿ ಮಗು ಇದೆ ಅಂತ ಗೊತ್ತಿರ್ಲಿಲ್ಲ. ಬಟ್ಟೆ ಇದೆ ಅನ್ಕೊಂಡು. ನಮಸ್ತೆ ಗೀತಾ ಅವ್ರೆ, ನನ್ನ ಹೆಸರು ವಿಳಾಸ ಇಲ್ದೆ ಈ ಲೆಟರ್ ಬರೀತಿರೋದಿಕ್ಕೆ ನನ್ನನ್ನ ಕ್ಷಮಿಸಿ. ನಾನೊಂದ್ ಹೆಣ್ಮಗುಗ್ ಜನ್ಮ ಕೊಟ್ಟೆ ಅಂತ ನನ್ ಗಂಡ ನನ್ನ ಬಿಟ್ಟು ಹೋದ. ಗಂಡ ಬಿಟ್ಟಿರೋ ಹೆಣ್ಣಾಗಿ ನನ್ ತಂದೆ ತಾಯಿಗೆ ಭಾರ ಆಗದೆ ಸತ್ ಹೋಗ್ಬೇಕು ಅಂತ ನಿರ್ಧಾರ ತಗೊಂಡೆ. ನನ್ ಮಗುನ ನನ್ ಕೈಯಾರೆ ಸಾಯಿಸೋಕಾಗ್ದೆ ನಿಮ್ ಕೈ ಕೊಡ್ತಾ ಇದ್ದೀನಿ. ದಯವಿಟ್ಟು ನನ್ ಮಗುನ ಹುಷಾರಾಗಿ ನೋಡ್ಕೊಳ್ಳಿ. ಇಂತಿ ನಿಮ್ಮ ದುರಾದೃಷ್ಟ ಹೆಣ್ಣು.
ಅವ್ರು ಬೇಕು ಅಂತಾನೆ ಪಾಪುನ ನಮ್ ಹತ್ರ ಕಳ್ಸಿದ್ದಾರೆ. ಮಗುನ ನಮ್ ಜೊತೆನೆ ಬೆಳೆಸ್ಕೊಂಡ್ರೆ ಸರಿ ಹೋಗುತ್ತಲ್ವಾ? ಈ ಮಗು ಏನು ನಮ್ ತರ ಯಾರು ಇಲ್ದೆ ಅನಾಥೆ ಅಲ್ಲ. ಇವಳಿಗೆ ಅಪ್ಪ ಅಮ್ಮ ಇದ್ದಾರೆ. ಅವ್ರ ಅಮ್ಮನ್ ಹುಡುಕಿ ಅವ್ರ ಅಪ್ಪಂಗ್ ಒಪ್ಸಿ ಈ ಮಗುನ ಅವ್ರಿಗೆ ಹೇಗಾದ್ರೂ ಕೊಟ್ಬರೋಣ ಬಾ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗೆ ಹೋಗೋಣ. ನೀನು ಕೂಡ ನಮ್ ಜೊತೆ ಪೊಲೀಸ್ ಸ್ಟೇಷನ್ ಬಾ. ಸಾರಿ ಮೇಡಮ್, ನನ್ಗೆ ಅರ್ಜೆಂಟ್ ಡೆಲಿವರೀಸ್ ಇದೆ, ಅದನ್ನ ಕೊಟ್ಬಿಟ್ಟು ಬಂದ್ಬಿಡ್ತೀನಿ. ನಾವ್ ಹೋಗಣ್ವಾ? ಪ್ಲೀಸ್ ಹೆಲ್ಪ್ ಮಾಡಿ ಸರ್, ಮಗು ಅವ್ರ ಅಪ್ಪ ಅಮ್ಮನ ಹುಡ್ಕೋದಕ್ಕೆ. ನೋಡಮ್ಮ, ಅವ್ರ ತಂದೆ ಯಾರು ಗೊತ್ತಿಲ್ಲ. ಆ ಮಗುನ ತೋರಿಸಿ ತಂದೆ ತಾಯಿ ಕಂಡುಹಿಡಿಯೋ ಟೆಕ್ನಾಲಜಿನೂ ಬಂದಿಲ್ಲ. ಅವ್ರ ಬಗ್ಗೆ ಏನಾದ್ರೂ ಆಧಾರ ಸಿಕ್ಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಇನ್ಫಾರ್ಮ್ ಮಾಡ್ತೀವಿ. ಏನ್ ಸರ್, ಯಾವ್ದು ಚಾನ್ಸ್ ಸಿಗ್ತಿಲ್ಲ ಅಂತ ಅನಾಥಾಶ್ರಮಕ್ಕೆ ಜಾಯ್ನ್ ಆಗಕ್ ಬಂದ್ಬಿಟ್ಟಿದ್ದೀರಾ? ನೀನ್ ಕಿತ್ಕೋಬೇಕು ಅಂತ ಮಾಡಿದ್ಯೇನೋ ಮಗನ ಮಗನೇ. ಮತ್ತೇನಕ್ ಬಂದ್ರಿ ಸರ್? ಏಯ್, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಸೀಕ್ರೆಟ್ ಆಗಿ ವಿಡಿಯೋ ಮಾಡಿ ಫನ್ ಕ್ರಿಯೇಟ್ ಮಾಡಕ್ ಬಂದಿದ್ದೀರಿ ಕಣೋ. ಸರ್, ಪರ್ಮಿಷನ್ ಇದ್ರೆ ಶೂಟ್ ಮಾಡಿದ್ರೆ ಒಳಗಡೆ ಹೊಡೆದೋಗ್ಬಿಡುತ್ತೆ ಸರ್. ಚಿಕ್ಕ ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಯು ಜಸ್ಟ್ ಫಾಲೋ ಮೀ, ಕಮ್ ಆನ್. ಲೇ, ಏನೋ ಇದು ಅನಾಥಾಶ್ರಮ ಇಷ್ಟೊಂದು ಚೆನ್ನಾಗಿದೆಯಲ್ಲೋ? ಹೌದು ಸರ್. ಆಹಾ, ಅರೆ ಶೂಟ್ ಮಾಡು ಶೂಟ್ ಮಾಡು. ಒಂದು ಚಿಕ್ಕ ಮಗು ವಿನಯವಾಗಿ ಹೋಮ್ ವರ್ಕ್ ಮಾಡ್ತಿದ್ದಾಳೋ ಹಾಗೆ ಪ್ಯಾನ್ ಮಾಡಿದ್ರೆ, ವಾವ್ ಬ್ಯೂಟಿಫುಲ್ ಲೆಗ್ಸ್. ಹಾಗೆ ಟಿಲ್ಡಪ್ ಮಾಡು ಟಿಲ್ಡಪ್ ಮಾಡು. ವಾರೆ ವಾ, ವಾಟ್ ಬ್ಯೂಟಿಫುಲ್ ಫೇಸ್. ಅಯ್ಯೋ, ನನ್ನ ಎಡಗಡೆ ಇರೋ ಹೃದಯ ಡವ್ ಡವ್ ಅಂತ ಹೊಡ್ಕೋತಾ ಇದೆ ಕಣೋ. ವಯಸ್ಸಾಗ್ತಿದ್ದಿಲ್ಲ ಸರ್, ಆ ತರದೆಲ್ಲ ಆಗುತ್ತೆ. ನನ್ ಮಗನೇ, ಈ ಜಾಜಿಮಲ್ಲಿ ಲೈಫ್ಗೆ ಎಂಟರ್ ಆಗೋದಿಕ್ಕೆ ಒಂದು ಜಿಲೇಬಿ ವೇಟ್ ಮಾಡ್ತಾ ಇದೆ ಕಣೋ. ಅವಳು ಗುಲಾಬಿನೇ ನಿನ್ನಂತ ಮುಳ್ಳಿನ ಜೊತೆ ನೀನು ಸಿಗಾಕೊಂಡು ಗೊಡ್ಕೋತಾ ಇರೋದು ನನಗೆ ಚೆನ್ನಾಗಿ ಕೇಳಿಸ್ತೋ. ಫ್ರೇಮ್ ಇಡು ಮುಚ್ಕೊಂಡು. ಹಾಗೆ ಟಿಲ್ಡಪ್ ಮಾಡು. ಯಾರ್ ನೀವು? ಯಾಕೆ ಬಂದಿದ್ದೀರಾ? ಐ ಆಮ್ ಎ ಜಾಜಮಲ್ಲಿ ಸಿನಿಮಾ ಡೈರೆಕ್ಟರ್. ಇವನು ನನ್ನ ಅಸಿಸ್ಟೆಂಟ್ ಚೆಂಡು ಮಲ್ಲಿ. ಡೈರೆಕ್ಟರ್ ಅಂದ್ರೆ ಗಡ್ಡ ಇರ್ಬೇಕಲ್ವಾ? ನನ್ನ ಅಂದಕ್ಕೆ ಗಡ್ಡ ಸರಿ ಹೋಗಲ್ಲ, ಅದಕ್ಕೆ ತೆಗೆದು ಬಿಟ್ಟೆ. ನೀನು ಓದ್ಕೋ. ಗೊತ್ತಿಲ್ಲ. ಹೆಲೋ, ಅವಳಿಗೆ ಮಾತ್ ಬರಲ್ಲ. ಯಾಕೆ ಬಂದಿದ್ದೀರಾ ಅಂತ ಕೇಳ್ತಿದ್ದಾಳೆ. ಸಾರಿ ಇವ್ರೆ, ಅನಾಥ ಮಕ್ಕಳ ಆಕ್ಟಿವಿಟೀಸ್ ನ ಶೂಟ್ ಮಾಡಿ ಫನ್ ಕ್ರಿಯೇಟ್ ಮಾಡೋದಕ್ಕೆ ಬಂದಿದ್ದೀನಿ. ಏನ್ ಹೇಳ್ತಿದಾರೆ? ನಿಮ್ಮಂಥವ್ರು ಬಂದು ಅಮ್ಮ ಎಲ್ಲಿ ಅಪ್ಪ ಎಲ್ಲಿ ಅಂತ 1,00,000 ಪ್ರಶ್ನೆಗಳನ್ನ ಕೇಳಿ ಹೊರಟೋಗ್ತೀರಾ. ಮಕ್ಳು ಅವರನ್ನೆಲ್ಲ ನೆನ್ಸ್ಕೊಂಡು ಬೇಜಾರ್ ಮಾಡ್ಕೋತಾರೆ. ಹಾಗೇನಿಲ್ಲ ಇವ್ರೆ. ಏನು? ನಾವ್ ಮಾಡೋ ಕೆಲ್ಸ 10 ಜನರಿಗೆ ಉಪಯೋಗ ಆಗೋ ಹಾಗಿರ್ಬೇಕು. ಅದನ್ ಬಿಟ್ಟು ಬೇಜಾರಾಗ್ಬಾರ್ದು. ಅಂದ್ರೆ ನಾವು ಎಂಟರ್ಟೈನ್ಮೆಂಟ್ ಕೊಡ್ತೀವ್ರಿ. ಸಾರಿ ಸಿಸ್ಟರ್, ಕೋಪ ಮಾಡ್ಕೋಬೇಡಿ. ಬಾಯ್, ನಾವು ಬರ್ತೀವಿ. ಜೈಲರ್ ಅವ್ರು ಬರಕ್ ಹೇಳಿದ್ರಲ್ವಾ, ಟೈಮ್ ಆಯ್ತು, ಹೋಗೋಣ. ನಮ್ ಜೊತೆ ಬರ್ತೀಯಾ? ಬರ್ತೀನಿ, ಆದ್ರೆ ನಮ್ಮ ಅಮ್ಮ ಬಂಗಾರ. ಲಕ್ಷ್ಮಿ, ಅವರು ಗೀತಾ, ಅಮ್ಮ ಅನಾಥಾಶ್ರಮದಿಂದ ಬಂದಿದ್ದಾರೆ. ನೀವೇನ್ ಬೇಜಾರ್ ಮಾಡ್ಕೋಬೇಡಿ. ನೀವ್ ಬರೋವರ್ಗೂ ನಿಮ್ ಮಗುನ ಹುಷಾರಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಯಾವ ಹೆಣ್ಣು ಮಾಡ್ತಿರೋ ತಪ್ಪನ್ನ ನಾನ್ ಮಾಡಿದ್ದೀನಿ ರೀ. ನನ್ ಗಂಡನ್ನ ನಾನೇ ಸಾಯಿಸ್ಬಿಟ್ಟೆ. ನಾನ್ ಮಾಡಿದ ತಪ್ಪಿಗೆ ನನ್ ಮಗೋಗ್ ಶಿಕ್ಷೆ ಸಿಗ್ತದೆ. ನೀವೇನ್ ಭಯ ಪಡ್ಬೇಡಿ. ನಿಮ್ ಮಗುನ ಆಗಾಗ ಕರ್ಕೊಂಡ್ ಬಂದು ತೋರಿಸ್ತೀವಿ. ನೀನ್ ಅವ್ರ ಜೊತೆ ಹೋಗಮ್ಮ. ಆದ್ರೆ ನಮ್ಮ ನೀನ್ ಹೋಗಿ ಗೀತಕ್ಕನ್ ಜೊತೆ ಆಟ ಆಡ್ಕೋ. ನಾನ್ ಮತ್ತೆ ಬರ್ತೀನಿ. ಪ್ರಾಮಿಸ್? ಪ್ರಾಮಿಸ್. ಏನಾಗಿದೆ ಅಂತ ಈಗ ಅಷ್ಟೊಂದು ಫೀಲ್ ಆಗ್ತಿದ್ಯಾ? ಸ್ವೀಟಿ ಚಿಂಟುಗೋಸ್ಕರ ತಾನೇ ಅವನ್ನ ಹೊಡೆದಿದ್ದು. ಅವ್ರು ಕಾಣಿಸ್ಲಿಲ್ಲ ಅಂದ್ರೆ ಏನ್ ಮಾಡೋದು? ನಮ್ಗೆ ಹೇಗೂ ಮದ್ವೆ ಆಗ್ತಿದೆ, ಮಕ್ಳಾಗ್ತಾರೆ, ಅವ್ರನ್ನ ಹ್ಯಾಪಿಯಾಗಿ ನೋಡ್ಕೋಬಹುದು ತಾನೆ. ಏನು
ನೀನು ನನ್ನ ನೋಡಿ ಪ್ರೀತಿಸ್ತೀಯ ಅಷ್ಟೇ, ನನ್ ಮನ್ಸನ್ ನೋಡಿ ಪ್ರೀತಿಸ್ಲಿಲ್ಲ. ಅಪ್ಪ ಅಮ್ಮ ತಂಗಿ ನಿಂಗ್ ಎಲ್ರೂ ಇದಾರೆ. ನನ್ನಂತ ಅನಾಥೆಯ ಕಷ್ಟ ಹೇಗ್ ಗೊತ್ತಾಗತ್ತೆ? ಈ ಪ್ರಪಂಚದಲ್ಲಿ ಎಷ್ಟೋ ಕೋಟಿ ಜನ ಇದ್ದಾರೆ, ಆದ್ರೆ ಒಬ್ಬ ಅನಾಥೆಗೆ ನಾನಿದ್ದೀನಿ ಅಂತ ಹೇಳೋರು ಒಬ್ರೂ ಇಲ್ಲ. ಅವರಿಬ್ರು ಕಾಣೆ ಆಗಿಲ್ಲ, ಕಿಡ್ನಾಪ್ ಮಾಡಿದ್ದಾರೆ. ಅವ್ರಿಗೆ ಹಿಂಸೆ ಕೊಡ್ತಾ ಇದಾರೋ ಏನೋ, ಇಲ್ಲ ಕಣ್ಣಿಗೋಸ್ಕರ ಕಿಡ್ನಿಗೋಸ್ಕರ ಅವ್ರನ್ನ ಸಾಯಿಸ್ತಿದಾರೋ ಯಾರು ಗೊತ್ತು. ನಿನಗ್ ಗೊತ್ತಾ, ನನ್ನವರು ಅಂತ ಯಾರು ಇಲ್ದೇ ಇರೋರು ಅವ್ರ ಕಷ್ಟನ ಯಾರ ಹತ್ರ ಹೇಳ್ಕೋಬೇಕು? ನೀನ್ ಕಾಣಿಸ್ದೆ ಹೋದ್ರೆ ನಾನ್ ಹುಡುಕ್ತೀನಿ, ನಾನ್ ಕಾಣಿಸ್ದೆ ಹೋದ್ರೆ ನೀನ್ ಹುಡುಕು. ನಾವಿಬ್ರು ಕಾಣಿಸ್ದೇ ಇದ್ರೆ ನಿಮ್ ಪೇರೆಂಟ್ಸ್ ಹುಡುಕ್ತಾರೆ. ಆದ್ರೆ ಅವ್ರು ಕಾಣಿಸ್ತಾ ಇದ್ರೆ ಅವ್ರನ್ನ ಹುಡುಕೋರು, ಅವ್ರ ಬಗ್ಗೆ ಯೋಚನೆ ಮಾಡೋರು ಯಾರಿದ್ದಾರೆ? ಸಾರಿ ಗೀತಾ, ನನಗೆ ಅವ್ರ ಬಗ್ಗೆ ಅಷ್ಟೊಂದು ಗೊತ್ತಿಲ್ಲ. ಇನ್ ಮುಂದೆ ಅವ್ರಿಗಾಗಿ ನಿನ್ ಜೊತೆ ನಾನು ಕೂಡ ಇರ್ತೀನಿ. ಅವ್ರೆಲ್ಲಿದ್ದಾರೋ ಡೆಫಿನೈಟ್ ಆಗಿ ಹುಡುಕಿ ಮತ್ತೆ ಹಿಡ್ಕೋತೀನಿ. ನನ್ನ ನಂಬು. ಟ್ರಸ್ಟ್ ಮೀ ಗೀತಾ, ಟ್ರಸ್ಟ್ ಮೀ. ಹೋಗಣ್ವಾ? ಒಂದು 5 ಮಿನಿಟ್ಸ್ ನೋಡೋಣ. 5 ಮಿನಿಟ್ಸ್ ಅಲ್ಲ, 5 ಡೇಸ್ ವೇಟ್ ಮಾಡಿದ್ರು ಕೂಡ ಯಾರೂ ಬರಲ್ಲ. ಅನಾಥರು ಅಂದ್ರೆ ಎಲ್ರಿಗೂ ಅಸಹ್ಯ ಬಿಟ್ರೆ ಅವ್ರನ್ನ ಅಡಾಪ್ಟ್ ಮಾಡ್ಕೋಬೇಕು ಅನ್ನೋ ಆಸೆ ಯಾರಿಗೂ ಇಲ್ಲ. ಹೀಗಿರುವಾಗ ಎಷ್ಟೇ ಪ್ರಯತ್ನ ಪಟ್ರು ವೇಸ್ಟ್. ವಲ್ಲಿ, ನಾವೇ ವೇಸ್ಟ್ ಅನ್ಕೊಂಡ್ರೆ ಇನ್ನವ್ರ ಬಗ್ಗೆ ಯಾರು ಯೋಚನೆ ಮಾಡ್ತಾರೆ? ನಾನು ಅದನ್ನೇ ಹೇಳ್ತಿರೋದು. ಬರ್ದೇ ಇರೋರ್ ಬಗ್ಗೆ ಯೋಚಿಸ್ತಾ ಇದ್ರೆ ಜಾಬ್ ಹೋಗುತ್ತೆ, ಹಸ್ಕೊಂಡಿರ್ಬೇಕಾಗತ್ತೆ. ನಾವೆಲ್ರೂ ಹ್ಯಾಪಿ ಆಗಿರ್ಬೇಕು ಅಂದ್ರೆ ನಾವ್ ಜಾಬ್ ಮಾಡ್ಲೇಬೇಕು. ನಡಿ ಹೋಗೋಣ. ಮೇಡಮ್, ಮೇಡಮ್, ಅಮ್ಮ ಅನಾಥಾಶ್ರಮ ಇದೇನಾ? ಹೌದು ಸರ್, ಇದೇ ಅಮ್ಮ ಅನಾಥಾಶ್ರಮ. ಮೊನ್ನೆ ನೀವು ಮಾತಾಡ್ತಿರೋದನ್ನ ನಾವು ಕೇಳಿಸ್ಕೊಂಡ್ವಿ. ಮಕ್ಳಿಲ್ದೇ ಇರೋರು ಅನಾಥ ಮಕ್ಕಳನ್ನ ದತ್ತಕ್ ತಗೊಂಡ್ರೆ ನಮ್ಮ ಅನಾಥಾಶ್ರಮ ಖಾಲಿ ಆಗತ್ತೆ ಅನ್ಕೊಂಡ್ವಿ. ಯಾರೂ ಮುಂದೆ ಬರ್ತಿಲ್ಲ. ಅಮ್ಮ, ನಮಗ್ ಮಕ್ಳು ಹುಟ್ಟೋ ಅವಕಾಶ ಇದ್ರೂ ಕೂಡ ನಿಮ್ ಮಾತನ್ನ ಕೇಳಿದ್ಮೇಲೆ ಒಂದ್ ಅನಾಥ ಮಗುನ ದತ್ತಕ್ ತಗೊಳ್ಬೇಕು ಅಂತ ಬಂದಿದೀವಿ. ನನ್ನ ಹೆಂಡತಿ ಒಂದ್ ಅನಾಥೆಯಾಗಿ ಎಷ್ಟು ಕಷ್ಟಪಟ್ಟಿದ್ದಾಳೋ ನನಗ್ ಗೊತ್ತು. ನಮಗ್ ಯಾರಾದ್ರೂ ಒಬ್ಬರನ್ನ ದತ್ತಕ್ ಕೊಡ್ತೀರಾ? ಏನಮ್ಮ, ನಾವು ಕಣ್ಣಿಲ್ದೇ ಇರೋರು ನಾವು ಮಕ್ಕಳನ್ನ ಹೇಗ್ ಸಾಕ್ತೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಅಥವಾ ನಮ್ಮಂಥವ್ರಿಗೆ ಮಕ್ಕಳನ್ನ ದತ್ತಕ್ ಕೊಡಲ್ವಾ? ಅಯ್ಯೋ ಹಾಗಲ್ಲ, ನಿಮ್ಮಂಥ ಒಳ್ಳೆ ಮನ್ಸಿರೋರನ್ನ ನೋಡಿದ್ಮೇಲೆ ಏನ್ ಮಾತಾಡ್ಬೇಕೋ ಗೊತ್ತಾಗ್ತಿಲ್ಲ. ನಿಮ್ ಹಾಗೆ ಎಲ್ರೂ ಯೋಚನೆ ಮಾಡಿದ್ರೆ ಅನಾಥರು ಅನ್ನೋರೇ ಇರಲ್ಲ. ಅವತ್ತು ನಾನು ನಿಮ್ಮನ್ನ ಅರಿತಿ ಕಳ್ಸಿದ್ದು ನನ್ನ ತಪ್ಪೆ. ನನ್ನ ಕ್ಷಮಿಸಿ ಮೇಡಮ್. ಇವತ್ತು ನನ್ನ ಮಗು ಜೀವಂತವಾಗಿ ಬದುಕಿದೆ ಅಂತ ಅಂದ್ರೆ ಅದಕ್ಕೆ ಕಾರಣ ನೀವೇ. ಈಗ ನಮ್ಮ ಫ್ಯಾಮಿಲಿಯವರು ತುಂಬಾ ಸಂತೋಷವಾಗಿದ್ದೀವಿ. ಅದೇ ಸಂತೋಷ ನನ್ನ ತಂಗಿ ಭಾವನ ಕೊಡಿಸ್ಬೇಕು ಅಂತ ನಿಮ್ಮ ಹತ್ರ ಬಂದಿದ್ದೀವಿ. ನೀವು ನಮಗ್ ಸಹಾಯ ಮಾಡಿದ್ರಿಂದ ನಾವು ಈ ನಿರ್ಣಯ ತಗೊಳ್ಳಿಲ್ಲ. ಅಪ್ಪ ಅಮ್ಮ ಅನ್ಸ್ಕೊಳ್ಳೋದಕ್ಕೆ ನಮ್ಗುಟ್ಟಿರೋ ಮಕ್ಕಳೇ ಆಗ್ಬೇಕಿಲ್ಲ. ಅವರು ನಮ್ಗೆ ಪ್ರೀತಿಯಿಂದ ಅಮ್ಮ ಅಂತ ಕರೆದ್ರೆ ಸಾಕು. ಅದಕ್ಕೆ ದತ್ತು ತಗೊಳ್ಳೋಣ ಅಂತ ಬಂದಿದ್ದೀವಿ. ಥ್ಯಾಂಕ್ಸ್. ಏನೋ ನನಗೆ ಗೊತ್ತಿಲ್ಲ. ಗೀತಾ ಅವ್ರೆ, ನಿಮ್ ಹತ್ರ ಮಾತಾಡ್ಬೇಕಿತ್ತು. ಸ್ವಲ್ಪ ಕೆಳಗ್ ಬರ್ತೀರಾ ಪ್ಲೀಸ್?
ಓಕೆ. ನಮ್ಗೆ ಮಕ್ಳಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಥರ ಯೋಚನೆಗಳೆಲ್ಲ ನಮ್ಗಿಲ್ಲ. ನೀವ್ ಹೋಗಮ್ಮ. ಪ್ಲೀಸ್ ಹೊರಡಿ. ಈ ಮಗುನ ದತ್ತು ತಗೋಬೇಕು ಅನ್ಕೋತಿದೀವಿ. ಅನಾಥ ಜೊತೆ ಕಣ್ಣಿಲ್ಲ ಅಂತ ಕೂಡ ಬೇಡ ಅಂತ ಅಂದ್ವಿ. ಆದ್ರೆ ಗೌತಮ್ ಬಂದು ನಮ್ಗೆ ಅರ್ಥ ಆಗೋ ತರ ಹೇಳಿದ್ರು. ನೀವ್ ಹೇಳ್ದಾಗ್ಲೇ ಯಾಕೆ ಒಪ್ಕೊಳ್ಳಿಲ್ಲ ಅಂತ ಫೀಲ್ ಆದ್ವಿ. ಖಂಡಿತ ಒಂದ್ ಒಳ್ಳೆ ದಿನ ನೋಡಿ ಮಗುನ ದತ್ತು ತಗೋತೀವಿ. ಹೋಗ್ ಬರ್ತೀವಿ ಮೇಡಮ್. ಬರ್ತೀವಿ ನವೀನ. ಥ್ಯಾಂಕ್ಸ್ ಗೊತ್ತಿಲ್ದವ್ರಿಗೆ ಹೇಳೋದು, ನಮ್ದು ಅನ್ಕೊಂಡವ್ರಿಗಲ್ಲ. ನಾನು ಅವ್ರನ್ನ ಭೇಟಿ ಮಾಡಿದೆ ಅಂತ ನಿನಗೆ ಹೇಗೆ ಗೊತ್ತು? ನಮ್ದು ಅನ್ಕೊಂಡವ್ರು ಇಲ್ಲೇನು ಯೋಚನೆ ಮಾಡ್ತಾರೆ ಅಂತ ಗೊತ್ತಾಗ್ಬಿಡುತ್ತೆ. ಸ್ವೀಟಿನಂತೂ ದತ್ತು ಕೊಡ್ತಿದ್ಯಾ, ಚಿಂಟುನಂತೂ ನೀನ್ ತಗೋತಿದ್ಯಾ. ಪ್ರಾಬ್ಲಮ್ ಸಾಲ್ವ್ ಆದಾಗೆ ಅಲ್ವಾ? ಮತ್ತೆ ಇಂಡಿಯಾದಲ್ಲಿರೋ ಅನಾಥ ಪರಿಸ್ಥಿತಿ ಏನು? ಅದಕ್ಕೂ ನನ್ನ ಹತ್ರ ಒಂದು ಐಡಿಯಾ ಇದೆ. ಮಕ್ಳಿಲ್ದಿರೋರ್ ಲಿಸ್ಟನ್ನ ಡಾಕ್ಟರ್ ಹತ್ರ ತಗೊಂಡು ಅವ್ರಿಗೆ ಮಕ್ಳನ್ನ ದತ್ತು ಕೊಡ್ಸಿದ್ರೆ ತಗೊಂಡವರು ಹ್ಯಾಪಿ, ಮಕ್ಳು ಹ್ಯಾಪಿ. ಇಂಡಿಯಾದಲ್ಲಿ ಅನಾಥರು ಹೆಸರೇ ಇರಲ್ಲ. ಇಫ್ ಯು ಡೋಂಟ್ ಮೈಂಡ್, ನನಗೊಂದು ಹೆಲ್ಪ್ ಮಾಡ್ತೀಯಾ? 2 ದಿನದಿಂದ ನಮ್ಮಲ್ಲಿ ಊಟ ಹಾಕಿಲ್ಲ. ಅಂದ್ರೆ ನೀನು ಕರ್ಕೊಂಬರ್ತೀನಂತ ನಮ್ಮ ಅಪ್ಪ ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ. ಅವಾಗಿಂದ ನನ್ಗೆ ಊಟ ಹಾಕಿಲ್ಲ. ಸೊ ಒಂದೇ ಒಂದ್ಸಲಿ ನನ್ನ ಜೊತೆ ನಮ್ಮ ಮನೆಗೆ ಬಂದ್ರೆ ಚೆನ್ನಾಗಿರುತ್ತೆ. ಸ್ವೀಟಿ ಫೋಟೋ ತೋರಿಸಿದ್ರು. ಗೌತಮ್ ಅವರು ಯಾಕೆ ಬಂದಿದ್ರು? ಹೇಗೆ? ಥ್ಯಾಂಕ್ ಯು.